ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ಈ ವಿಡಿಯೋಲಿ ನಾನು ಒಂದು ಟೇಸ್ಟಿ ಆ್ಯಂಡ್ ಡೆಲಿಷಿಯಸ್ ಇನ್ಸ್ಟಂಟ್ ಜಾಮೂನ್ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಒಂದು ಬಾಣಲಿ ತೊಗೊಂಡಿದ್ದೀನಿ. ಅದರೊಳಗೆ 4 ಕಪ್ಸ್ ವಾಟರನ್ನು ಆ್ಯಡ್ ಮಾಡಿದ್ದೀನಿ. ದೆನ್ 3 ಕಪ್ಸ್ ಆಫ್ ಶುಗರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಇಫ್ ನೀಡೆಡ್ ನಿಮಗಿನ್ನೂ ಹೆಚ್ಚಿನ ಒಂದು ಸ್ವೀಟನ್ನು ಯೂಸ್ ಮಾಡ್ತೀರ ಅಥವಾ ಲೈಕ್ ಮಾಡ್ತೀರ ಅಂದರೆ ಯು ಕ್ಯಾನ್ ಆ್ಯಡ್ ಹಾಫ್ ಮೋರ್ ಕಪ್ ಆಫ್ ಶುಗರ್. ಸಕ್ಕರೆಯನ್ನು ಚೆನ್ನಾಗಿ ಕರಗೋವರೆಗೂ ನಾವು ಕುದಿಸ್ಕೋಬೇಕು. ನೆಕ್ಸ್ಟ್ ನಾನಿಲ್ಲಿ ಒಂದು 5ರಿಂದ 6 ಏಲಕ್ಕಿ ಮಾಡ್ಕೊಂಡು ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು ಕೇವಡ ವಾಟರ್ ಅಥವಾ ನಾವು ರೋಸ್ ವಾಟರ್ ಕೂಡ ಆ್ಯಡ್ ಮಾಡ್ಬೋದು. ಸೊ ಅದು ಆಪ್ಷನಲ್ಲು, ಬೇಕಿದ್ರೆ ಹಾಕ್ಬೋದು, ಇಲ್ಲದೆ ಸ್ಕಿಪ್ ಮಾಡ್ಕೊಳ್ಬೋದು. ಈಗ ನಾವಿಲ್ಲಿ ಶುಗರ್ ಸಿರಪನ್ನು ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಕುದಿಬೇಕದು. ಅದು ಒಂದು ಸ್ಟಿಕ್ಕಿ ಕನ್ಸಿಸ್ಟೆನ್ಸಿ ಬರೋ ತನಕ ನಾವು ಕುದಿಸ್ಕೋಬೇಕು. ಟೆಂಪರೇಚರ್ ಹಂಗೆ ಮೇಂಟೈನ್ ಮಾಡೋದಕ್ಕೆ ನಾವೊಂದು ಲಿಡ್ಡನ್ನು ಅದರ ಮೇಲೆ ಕವರ್ ಮಾಡ್ಕೊಳ್ಳೋಣ. ಮತ್ತೊಂದು ಕಡೆ ನಾನು 2 ಕಪ್ಸ್ ಆಫ್ ಜಾಮೂನ್ ಮಿಕ್ಸನ್ನು ತೊಗೊಂಡಿದ್ದೀನಿ. ಸೊ ಅಪ್ರಾಕ್ಸಿಮೇಟ್ಲಿ ಅದರ ವೆಯ್ಟ್ 200 to 250 ಗ್ರಾಮ್ಸ್ ಇದೆ. ಅದನ್ನು ಹಾಫ್ ಕಪ್ ಮಿಲ್ಕನ್ನು ಯೂಸ್ ಮಾಡಿಕೊಂಡು ಸಾಫ್ಟಾಗಿ ಆ್ಯಂಡ್ ಸ್ಮೂತಾಗಿ ನಾವು ಡೋವನ್ನು ಪ್ರಿಪೇರ್ ಮಾಡ್ಕೊಳ್ಬೇಕು. ಭಾಳ ಎಫರ್ಟನ್ನು ಹಾಕಬಾರ್ದು, ಲೈಟಾಗಿ ಅದನ್ನು ಮಿಕ್ಸಪ್ ಮಾಡ್ಕೊಳ್ಬೇಕು. ಭಾಳ ಎಫರ್ಟ್ ಹಾಕಿದ್ರೆ ನಾವು ಕ್ರ್ಯಾಕ್ಸ್ ಬರುತ್ತೆ. ಆ್ಯಂಡ್ ಸಾಫ್ಟಾಗಿರಬೇಕು ಡೋ. ದೆನ್ ಒಂದು ಸ್ವಲ್ಪ ಹೊತ್ತು ಅದನ್ನು ಬಿಟ್ಬಿಡೋಣ, ಅದು ನೆನ್ಕೊಳ್ಳಿ. ಸೊ ಇಲ್ಲಿ ನಾನು ಡೋಯಿಂದ ಬಾಲ್ಸನ್ನು ಪ್ರಿಪೇರ್ ಮಾಡ್ತಿದ್ದೀನಿ. ಅದನ್ನು ಈಕ್ವಲ್ ಸೈಜಲ್ಲೇ ನಾವು ಬಾಲ್ಸನ್ನು ಪ್ರಿಪೇರ್ ಮಾಡ್ಕೊಳ್ಬೇಕು. ಸೊ ನಾವು ಸಮ್ ಆಫ್ ದ ಟ್ರಿಕ್ಸನ್ನು ನಾವು ಫಾಲೋ ಮಾಡಿದ್ರೆ ಇಲ್ಲಿ ಜಾಮೂನ್ಸ್ ಕ್ರ್ಯಾಕ್ ಆಗೋದಿಲ್ಲ. ಡೋ ಪ್ರಿಪೇರ್ ಮಾಡುವಾಗ ಭಾಳ ಗಟ್ಟಿಯಾಗಿ ನಾವು ಅದನ್ನು ಮಿಕ್ಸಪ್ ಮಾಡಬಾರ್ದು. ಭಾಳ ಸ್ಮೂತಾಗಿ ನಾವು ಅದನ್ನು ಮಿಕ್ಸ್ ಮಾಡಬೇಕು. ಆ ಥರ ಮಾಡಿಕೊಂಡ್ರೆ ಕ್ರ್ಯಾಕ್ಸ್ ಅವಾಯ್ಡ್ ಆಗುತ್ತೆ ಜಾಮೂನ್ ಮಾಡುವಾಗ. ಸೊ ಸಾಫ್ಟಾಗೆ ನಾವು ಆ ಡೋವನ್ನು ಪ್ರಿಪೇರ್ ಮಾಡ್ಕೊಳ್ಬೇಕು. ಚಪಾತಿ ಹಿಟ್ಟು ಕಲಿಸ್ಕೋ ಥರ ಕಲಿಸ್ಕೊಬಾರ್ದು, ಅದಕ್ಕಿಂತ ಸಾಫ್ಟಾಗೇ ಇರಬೇಕು. ಸೊ ಮತ್ತೊಂದು ಕಡೆ ನಾನು ಇಲ್ಲಿ ಆಯಿಲನ್ನು ಅಂದರೆ ಡೀಪ್ ಫ್ರೈ, ಜಾಮೂನನ್ನು ಡೀಪ್ ಫ್ರೈ ಮಾಡೋದಕ್ಕೆ ಸ್ವಲ್ಪ ಹೆಚ್ಚಿಗೆ ಎಣ್ಣೆ ಬೇಕು. ಸೊ ನಾನಿಲ್ಲಿ ಶುಗರ್ ಸಿರಪ್ ಬಿಸಿ ಇದೆಯಾ ಅಂತ ಚೆಕ್ ಮಾಡ್ಕೊತಾ ಇದ್ದೀನಿ. ಹಂಗೆ ಅದರ ಸ್ಟಿಕ್ಕಿ ಕನ್ಸಿಸ್ಟೆನ್ಸಿಯನ್ನು ಚೆಕ್ ಮಾಡ್ತಾಯಿದ್ದೀನಿ. ಸೊ ಅದು ಕರೆಕ್ಟಾಗಿದೆ. ನೆಕ್ಸ್ಟು ಮತ್ತೊಂದು ಕಡೆ ನಾನು ಪ್ರಿಪೇರ್ ಮಾಡಿರ್ತಕ್ಕಂಥ ಬಾಲ್ಸನ್ನು ಆಯಿಲಲ್ಲಿ ಡೀಪ್ ಫ್ರೈ ಮಾಡಬೇಕು. ಸೊ ಫಸ್ಟಿಗೆ ನಾನು ಇಲ್ಲಿ ಒಂದು ಸ್ಮಾಲ್ ಸೈಜ್ ಬಾಲನ್ನು ಹಾಕಿ ನೋಡ್ತೀವಿ. ನಾವು ಜಾಮೂನ್ ಕರೆಕ್ಟಾಗಿ ಬರಬೇಕಂದ್ರೆ ಆಯಿಲ್ ತುಂಬಾ ಹೀಟ್ ಆಗಿರಬಾರ್ದು. ಸೊ ನಾವು ಜಾಮೂನ್ ಬಾಲನ್ನು ಹಾಕಿದಾಗ ಅದು ಆಲ್ ಆಫ್ ಎ ಸಡನ್ ಮೇಲೆ ಬರಬಾರ್ದು. ಒಂದು ಸ್ವಲ್ಪ ಹೊತ್ತು ಕೆಳಗೆ ಇದ್ದು ಆಮೇಲೆ ಅದು ಮೇಲೆ ಫ್ಲೋಟ್ ಆಗಬೇಕು. ಹಾಗಿದ್ದಲ್ಲಿ ಕರೆಕ್ಟಾಗಿ ಅದು ಕುಕ್ ಆಗಿರುತ್ತೆ ಒಳಗಡೆ ಎಲ್ಲ. ಇಲ್ಲದೇ ಇದ್ದರೆ ಮೇಲೆ ಅಷ್ಟೇ ಕಲರ್ ಬಂದು ಒಳಗಡೆ ಸರಿಯಾಗಿ ಕುಕ್ ಆಗಿರಲ್ಲ, ಅದು ಹಾಗೆ ಇಟ್ಟು ಹಾಗೆ ಇರುತ್ತೆ. ಸೊ ನಾವು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಜಾಮೂನ್ಸನ್ನು ಫ್ರೈ ಮಾಡ್ಕೊಳ್ಬೇಕು. ಸೊ ಭಾಳನೂ ನಾವು ಅದನ್ನು ಮಿಕ್ಸಪ್ ಮಾಡ್ಕೊಳ್ಬಾರ್ದು ಮತ್ತು ಒಂದೇ ಸಲ ಹೆಚ್ಚಿನ ಬಾಲ್ಸನ್ನು ಕೂಡ ಹಾಕಬಾರ್ದು. ಸೊ ನಾನು ತೊಗೊಂಡಿರ್ತಕ್ಕಂಥ ಒಂದು ಕ್ವಾಂಟಿಟಿಯಲ್ಲಿ 52 ಬಾಲ್ಸ್ ನಾನು ಪ್ರಿಪೇರ್ ಮಾಡಿದ್ದೀನಿ. ಸೊ ನಾನಿಲ್ಲಿ 4 ಬ್ಯಾಚಸ್ ಆಗಿ ಹಾಕ್ಕೋತಾ ಇದ್ದೀನಿ. ನಿಯರ್ಲಿ ಒಂದು 10 to 12 ಆ ಥರ ಒಂದು ಬ್ಯಾಚಿಗೆ ಹಾಕ್ಕೋತಾ ಇದ್ದೀನಿ. ನಾವು ಜಾಮೂನ್ ಹಾಕಿದ್ಮೇಲೆ ಅದು ತಾನಾಗಿಯೇ ತೇಲಿ ಮೇಲೆ ಬರಬೇಕು. ಆಮೇಲೆ ಅಷ್ಟೇ ನಾವು ಅದರ ಮೇಲೆ ಎಣ್ಣೆಯನ್ನು ಒಂದು ಸ್ವಲ್ಪ ಹಾಕ್ತಾ ಇರಬೇಕು, ಹಂಗೆ ಸ್ಪ್ರೆಡ್ ಮಾಡ್ತಾ ಇರಬೇಕು. ಭಾಳನೂ ಕೈ ಆಡಿಸ್ಬಾರ್ದು. ಭಾಳ ಕೈ ಆಡಿಸಿದ್ರೆ ಮತ್ತು ಕ್ರ್ಯಾಕ್ಸ್ ಬರುತ್ತೆ ಅಲ್ಲಿ. ಸೊ ಒಂದು ಗೋಲ್ಡನ್ ಬ್ರೌನ್ ಬರೋ ತನಕ ನಾವು ಅದನ್ನು ಫ್ರೈ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಇಲ್ಲಿ ಅದು ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ. ಸೊ ಈಗ ಬಿಸಿಯಾಗಿರ್ತಕ್ಕಂಥ ಶುಗರ್ ಸಿರಪಲ್ಲೇ ನಾವು ಅದನ್ನು ಬಾಲ್ಸನ್ನು ಹಾಕ್ಕೊಳ್ಬೇಕು. ಇನ್ ಕೇಸ್ ಶುಗರ್ ಸಿರಪ್ ಏನಾದರೂ ತಣ್ಣಗಾಗಿದ್ದರೆ ಇನ್ನೊಂದು ಸಲ ಅದನ್ನು ಬಾಯ್ಲ್ ಮಾಡಿ ಬಿಸಿ ಮಾಡಿ ಮತ್ತು ಬಾಲ್ಸನ್ನು ಹಾಕಬೇಕು. ಸೊ ನಾನಿಲ್ಲಿ ಸೆಕೆಂಡ್ ಬ್ಯಾಚನ್ನು ಹಾಕ್ಕೋತಾ ಇದ್ದೀನಿ. ಸೊ ಅದು ಚೆನ್ನಾಗಿ ತಾನಾಗಿಯೇ ತೇಲಿ ಬರಬೇಕು. ಒಂದೇ ಸಲ ಹೆಚ್ಚಿನ ಬಾಲ್ಸನ್ನು ಹಾಕಬೇಡ್ರಿ. ಹಾಕೋದ್ರಿಂದ ಅಲ್ಲಿ ಸ್ಪೇಸ್ ಸಾಲೋದಿಲ್ಲ. ನೆಕ್ಸ್ಟ್ ಅವು ಸರಿಯಾಗಿ ಕುಕ್ ಆಗೋದೇ ಇಲ್ಲ, ಕ್ರ್ಯಾಕ್ಸ್ ಕೂಡ ಬರ್ತವೆ. ಸೊ ಈ ರೀತಿಯಾಗಿ 10 to 12 ಬಾಲ್ಸನ್ನು ಒಂದು ಬ್ಯಾಚಿಗೆ ಹಾಕ್ಕೊಂಡು ಅವಷ್ಟಕ್ಕವೇ ಅವು ಮೇಲೆ ಬರಬೇಕು ತೇಲಿ. ಸೊ ಮತ್ತು ಮೀಡಿಯಮ್ ಫ್ಲೇಮಲ್ಲೇ ನಾವು ಈ ಒಂದು ಜಾಮೂನ್ ಬಾಲ್ಸನ್ನು ಡೀಪ್ ಫ್ರೈ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಅದು ಗೋಲ್ಡನ್ ಬ್ರೌನ್ ಕಲರ್ ಬಂದಾದಮೇಲೆ ಬಿಸಿಯಾಗಿರ್ತಕ್ಕಂಥ ಶುಗರ್ ಸಿರಪ್ಗೆ ಅದನ್ನು ಟ್ರಾನ್ಸ್ಫರ್ ಮಾಡಬೇಕು. ನಾವು ಶುಗರ್ ಸಿರಪ್ಪು ಹಂಗೆ ಅದರ ಟೆಂಪ್ರೇಚರ್ ಹಂಗೆ ಇರಬೇಕು. ಸೊ ಥರ್ಡ್ ಬ್ಯಾಚನ್ನು ಇಲ್ಲಿ ಹಾಕ್ತಾಯಿದ್ದೀನಿ ನಾನು.
ಸೊ ಎಲ್ಲ ಬ್ಯಾಚಸ್ಗೂ ನೀವು ಸ್ವಲ್ಪ ಸೇಮ್ ಪ್ರೊಸೀಜರನ್ನು ಫಾಲೋ ಮಾಡಬೇಕು. ಇನ್ ಕೇಸ್ ಆಯಿಲ್ ಏನಾದರೂ ತುಂಬ ತಣ್ಣಗಾಗಿದ್ದರೆ ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಬಾಲ್ಸನ್ನು ಹಾಕಿರಿ. ಬಟ್ ತುಂಬ ಹೀಟ್ ಆಗಿರಬಾರ್ದು ಆಯಿಲು. ಸೊ ನಾವು ಬಾಲ್ಸನ್ನು ಹಾಕಿದ ಕೂಡಲೇ ಅದು ಸ್ವಲ್ಪ ಒಂದು ಟೈಮ್ ತಗೊಂಡು ಮತ್ತೆ ಅವು ಮೇಲೆ ತೇಲ್ ಬರಬೇಕು. ಸೊ ಇಲ್ಲಿ 3rd ಬ್ಯಾಚ್ ಜಾಮೂನ್ಸನ್ನು ಕೂಡ ನಾನು ಫ್ರೈ ಮಾಡಿ ಶುಗರ್ ಸಿರಪ್ಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ. ಸೊ ದಿಸ್ ದ ಲಾಸ್ಟ್ ಬ್ಯಾಚ್ ಆಫ್ ಬಾಲ್ಸ್ ನಾನಿಲ್ಲಿ ಹಾಕ್ತಾ ಇರೋದು. ನಾನಿಲ್ಲಿ ತೊಗೊಂಡಿರ್ತಕ್ಕಂಥ ಆಯಿಲ್ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಆಗಿರೋದ್ರಿಂದ ಅದು ಒಂದು ಸ್ವಲ್ಪ ಫೋಮ್, ಒಂದು ಬುರುಗು ಹೆಚ್ಚಿಗೆ ಕಾಣಿಸುತ್ತೆ. ಕೋಲ್ಡ್ ಪ್ರೆಸ್ ಆಯಿಲ್ ಯೂಸ್ ಮಾಡೋದ್ರಿಂದ ಆಯಿಲಲ್ಲಿರ್ತಕ್ಕಂಥ ನ್ಯೂಟ್ರಿಯೆಂಟ್ಸ್ ಎಲ್ಲ ಲಾಕ್ ಮಾಡಿ ಇಟ್ಕೊಂಡಿರುತ್ತೆ. ಸೊ ಇದು ಲಾಸ್ಟ್ ಬ್ಯಾಚ್ ಆಫ್ ಜಾಮೂನ್ ನಾನು ಹಾಕಿದ್ದೀನಿ. ಈಗ ಜಾಮೂನ್ಸ್ ಎಲ್ಲ ಶುಗರ್ ಸಿರಪ್ಪಲ್ಲಿ ಚೆನ್ನಾಗಿ ಡಿಪ್ ಆಗಬೇಕು. ನಾವು ಅಟ್ಲೀಸ್ಟ್ 1 hour ಬಿಟ್ಟು ಆದಮೇಲೆ ಅದನ್ನು ಸರ್ವ್ ಮಾಡಬೇಕು. ಸೊ ಟೇಸ್ಟಿ ಡಿಲಿಷಿಯಸ್ ಜಾಮೂನು ರೆಡಿ ಇರುತ್ತೆ. ಇದನ್ನು ಫ್ರೀಝರಲ್ಲಿ 2 weeks ಇಟ್ಟು ತಿಂದ್ರೂ ಏನು ತೊಂದರೆ ಇಲ್ಲ, ಫ್ರೆಶ್ ಆಗೇ ಇರುತ್ತೆ. ನಾನಿಲ್ಲಿ ಮತ್ತೊಮ್ಮೆ ಟ್ರಿಕ್ಸನ್ನು ಹೇಳ್ತೀನಿ. ನಾವು ತೊಗೊಂಡಿರ್ತಕ್ಕಂಥ ಸಿರಪು ಸ್ಟಿಕ್ಕಿ ಕನ್ಸಿಸ್ಟೆನ್ಸಿ ಇರಬೇಕು. ಹಾಗಿದ್ದಲ್ಲಿ ಮಾತ್ರ ಚೆನ್ನಾಗಿ ಶುಗರನ್ನು ಅಬ್ಸರ್ವ್ ಮಾಡ್ಕೊಳುತ್ತೆ. ಮತ್ತು ಡೋ ಸಾಫ್ಟಾಗಿರಬೇಕು. ಮಾಡಿರೋ ಬಾಲ್ಸನ್ನು ಒಂದು ಕ್ಲಾತಿಂದ ಕವರ್ ಮಾಡಿರಬೇಕು. ನೆಕ್ಸ್ಟ್ ಡೀಪ್ ಫ್ರೈಗೆ ಕರೆಕ್ಟಾಗಿ ಆಯಿಲ್ ಎಷ್ಟು ಬೇಕೋ ಅಷ್ಟು ನಾವು ಯೂಸ್ ಮಾಡಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಡೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.